ನಮಸ್ಕಾರ. ಮಲೆನಾಡು ಮತ್ತೆ ಕರಾವಳಿಯನ್ನ ಬೆಸೆಯೋ ದಶಕಗಳ ಕನಸು ಈಗ ಕೊನೆಗೂ ನನ್ಸಾಗೋ ಹಂತಕ್ಕೆ ಬಂದಿದೆ. ಹೌದು, ನಾವು ಇವತ್ತು ಬಹು ನಿರೀಕ್ಷಿತ ಶಿವಮೊಗ್ಗ-ಮಂಗಳೂರು ರೈಲು ಯೋಜನೆಯ ಬಗ್ಗೆ ಕಂಪ್ಲೀಟ್ ಆಗಿ ವಿಶ್ಲೇಷಣೆ ಮಾಡ್ತಿದ್ದೀವಿ. ಯಾವುದೇ ಡಿಲೇ ಮಾಡದೆ ಡೈರೆಕ್ಟ್ ಆಗಿ ವಿಷಯಕ್ಕೆ ಬಂದ್ಬಿಡೋಣ. ಈ ಪ್ರಾಜೆಕ್ಟ್ನ ಸೈಜ್ ಎಷ್ಟಿದೆ ಅಂತ ಗೆಸ್ ಮಾಡ್ತೀರಾ? ಬರೋಬ್ಬರಿ 3,300 ಕೋಟಿ ರೂಪಾಯಿಗಳು. ಹೌದು, ಕೇವಲ ಒಂದು ರೈಲು ಮಾರ್ಗಕ್ಕೆ ಇಷ್ಟೊಂದು ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಆಗ್ತಿದೆ ಅಂದ್ರೆ ಇದು ನಮ್ಮ ಮಲೆನಾಡು ಹಾಗೂ ಕರಾವಳಿ ಭಾಗದ ಚಿತ್ರಣವನ್ನೇ ಯಾವ ರೀತಿ ಬದಲಾಯಿಸುತ್ತೆ ಅಂತ ನೀವೇ ಊಹಿಸಿ. ಈ ವಿಶ್ಲೇಷಣೆಯಲ್ಲಿ ನಾವು ಮುಖ್ಯವಾಗಿ ಈ ರೈಲು ಯೋಜನೆಯ ಲೇಟೆಸ್ಟ್ ಅಪ್ಡೇಟ್ಸ್, ಆ 7 ಪ್ರಮುಖ ನಿಲ್ದಾಣಗಳ ಮಾರ್ಗ, ಪ್ರವಾಸೋದ್ಯಮ ಹಾಗೂ ವಾಣಿಜ್ಯಕ್ಕೆ ಆಗೋ ಲಾಭ, ಪಶ್ಚಿಮ ಘಟ್ಟಗಳ ಪರಿಸರದ ಸವಾಲುಗಳು, ಹಾಗೇನೇ ಕರಾವಳಿಯಲ್ಲಿ ನಡೀತಿರೋ ಬೇರೆ ರೈಲು ಯೋಜನೆಗಳ ಬಗ್ಗೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ಇಡೀ ಪ್ರಾಜೆಕ್ಟ್ನ ಬೇಸಿಕ್ ಫ್ಯಾಕ್ಟ್ಸ್ ಕಡೆ ಒಮ್ಮೆ ಕಣ್ಣಾಡ್ಸೋಣ. ಇತ್ತೀಚೆಗಷ್ಟೇ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಒಂದು ದೊಡ್ಡ ಅಪ್ಡೇಟ್ ಕೊಟ್ಟಿದ್ದಾರೆ. ಅದೇನಂದ್ರೆ ಈ ಪ್ರಾಜೆಕ್ಟ್ನ ಫೈನಲ್ ಲೊಕೇಶನ್ ಸರ್ವೆ ಅಂದ್ರೆ ಅಂತಿಮ ಸ್ಥಳ ಸಮೀಕ್ಷೆಗೆ ಈಗ ಅಫಿಷಿಯಲ್ ಆಗಿ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಅಂದ್ರೆ ಈ ಯೋಜನೆ ಬರೀ ಪೇಪರಲ್ಲಿ ಉಳಿದಿಲ್ಲ, ಶೀಘ್ರದಲ್ಲಿಯೇ ಟೆಂಡರ್ ಪ್ರಕ್ರಿಯೆ ಕೂಡ ಶುರುವಾಗುತ್ತೆ ಅಂತ ಅರ್ಥ. ಇನ್ನು ಈ ಉದ್ದೇಶಿತ ಹೊಸ ರೈಲು ಮಾರ್ಗದ ಉದ್ದ ಬಂದು ಭರ್ಜರಿ 332 ಕಿಲೋಮೀಟರ್. ಯೋಚನೆ ಮಾಡಿ, 332 ಕಿಲೋಮೀಟರ್ ಉದ್ದದ ಈ ಟ್ರ್ಯಾಕ್ ಕರ್ನಾಟಕದ ಹೊಸ ನರನಾಡಿಯಾಗಿ ಮಲೆನಾಡು ಮತ್ತು ಕರಾವಳಿಯನ್ನ ಎಷ್ಟು ಹತ್ತಿರಕ್ಕೆ ತರುತ್ತಲ್ವಾ? ಸರಿ, ಹಾಗಾದ್ರೆ ಈ ಟ್ರ್ಯಾಕ್ ಯಾವ್ಯಾವ ಜಾಗಗಳನ್ನ ಕನೆಕ್ಟ್ ಮಾಡುತ್ತೆ ಅನ್ನೋದನ್ನ ನೋಡೋಣ. ಫೈನಲ್ ರಿಪೋರ್ಟ್ ಬಂದಾಗ ಸಣ್ಣ ಪುಟ್ಟ ಸ್ಟೇಷನ್ಗಳ ಡೀಟೇಲ್ಸ್ ಗೊತ್ತಾಗುತ್ತೆ. ಆದ್ರೆ ಸದ್ಯದ ಮಾಹಿತಿಯ ಪ್ರಕಾರ ಈ ಲೈನ್ ಶಿವಮೊಗ್ಗದಿಂದ ಸ್ಟಾರ್ಟ್ ಆಗಿ ಭದ್ರಾವತಿ, ಎನ್ಆರ್ಪುರ, ತೀರ್ಥಹಳ್ಳಿ, ಶೃಂಗೇರಿ, ಕಾರ್ಕಳ ಮುಖಾಂತರ ಪಾಸಾಗಿ ಫೈನಲ್ ಆಗಿ ಮಂಗಳೂರು ಜಂಕ್ಷನ್ ಅಥವಾ ಸೆಂಟ್ರಲ್ನ ತಲುಪುತ್ತೆ. ಅಂದ್ರೆ ಈ 7 ಮೇಜರ್ ಸ್ಟೇಷನ್ಗಳು ಈ ರೂಟ್ನ ಬ್ಯಾಕ್ಬೋನ್ ಆಗಲಿವೆ. ಈಗ ಎಲ್ಲರ ಮನಸ್ಸಲ್ಲೂ ಬರೋ ಪ್ರಶ್ನೆ, ಈ 332 ಕಿಲೋಮೀಟರ್ ಮಾರ್ಗದಿಂದ ನಮ್ಗೆ ನಿಜವಾಗ್ಲೂ ಆಗೋ ಲಾಭಗಳೇನು? ನೋಡಿ, ಇದರಿಂದ ನಮ್ಗೆ ಡಬಲ್ ಬೆನಿಫಿಟ್ ಇದೆ. ಒಂದು ಕಡೆ ನಮ್ಮ ಮಲೆನಾಡಿನ ಕೃಷಿ ಉತ್ಪನ್ನಗಳನ್ನ, ವಾಣಿಜ್ಯ ಸರಕುಗಳನ್ನ ಮಂಗಳೂರು ಪೋರ್ಟ್ಗೆ ಸಾಗಿಸೋದು ತುಂಬಾನೇ ಈಸಿ ಆಗುತ್ತೆ. ಬಿಸ್ನೆಸ್ಗೆ ಇದೊಂದು ಗೇಮ್ ಚೇಂಜರ್. ಇನ್ನೊಂದು ಕಡೆ ಶೃಂಗೇರಿಯಂಥ ಪುಣ್ಯಕ್ಷೇತ್ರಗಳಿಗೆ ಹಾಗೆ ಪಶ್ಚಿಮ ಘಟ್ಟದ ಟೂರಿಸ್ಟ್ ಪ್ಲೇಸ್ಗಳಿಗೆ ನೇರ ಸಂಪರ್ಕ ಸಿಗುತ್ತೆ. ವಾಣಿಜ್ಯ ಹಾಗೂ ಪ್ರವಾಸೋದ್ಯಮ ಎರಡಕ್ಕೂ ಇದೊಂದು ಭಾರಿ ಬೂಸ್ಟ್ ಅಂತಾನೆ ಹೇಳ್ಬೋದು. ಇದೆಲ್ಲ ಕೇಳ್ತಾ ಇದ್ರೆ ಖುಷಿ ಆಗತ್ತೆ ನಿಜ. ಆದ್ರೆ ನಾವು ವಾಸ್ತವಕ್ಕೂ ಬರಬೇಕಲ್ವಾ? ಇಷ್ಟೊಂದು ದೊಡ್ಡ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡೋದು ಅಂದ್ಕೊಂಡಷ್ಟು ಸುಲಭನಾ? ಇದರ ಮುಂದಿರೋ ಅತಿದೊಡ್ಡ ಚಾಲೆಂಜ್ ಏನೋ? ಹೌದು, ನಾವು ಮಾತಾಡ್ತಿರೋದು ಪಶ್ಚಿಮ ಘಟ್ಟಗಳ ಪರಿಸರ ಸವಾಲಿನ ಬಗ್ಗೆ. ಈ ರೈಲು ಮಾರ್ಗ ಡೈರೆಕ್ಟ್ ಆಗಿ ಪಶ್ಚಿಮ ಘಟ್ಟದ ದಟ್ಟ ಕಾಡುಗಳು ಮತ್ತೆ ಕಡಿದಾದ ಘಾಟ್ ಸೆಕ್ಷನ್ ಮೂಲಕ ಹಾದೋಗ್ಬೇಕು. ಇಲ್ಲಿ ಟ್ರ್ಯಾಕ್ ಮಾಡೋದು ಅಂದ್ರೆ ಇಂಜಿನಿಯರಿಂಗ್ಗೆ ಬಹುದೊಡ್ಡ ಸವಾಲು. ಇದರ ಜೊತೆಗೆ ಭೂಸ್ವಾಧೀನ ಪ್ರಕ್ರಿಯೆ ಕೂಡ ತುಂಬಾ ಕಾಂಪ್ಲೆಕ್ಸ್ ಆಗಿರುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಇದು ಪರಿಸರ ಸೂಕ್ಷ್ಮ ಪ್ರದೇಶ ಆಗಿರೋದ್ರಿಂದ ಪರಿಸರ ಇಲಾಖೆಯಿಂದ ಕಡ್ಡಾಯವಾಗಿ ಪರ್ಮಿಷನ್ ತರೋದಿದೆಯಲ್ಲ, ಅದು ಈ ಪ್ರಾಜೆಕ್ಟ್ನ ಮುಂದಿರೋ ಬಹುದೊಡ್ಡ ಟಾಸ್ಕ್. ಕೇವಲ ಶಿವಮೊಗ್ಗ-ಮಂಗಳೂರು ಮಾತ್ರವಲ್ಲ, ಕರಾವಳಿಯ ಉದ್ದಕ್ಕೂ ಇಂಥ ಇನ್ನೂ ಕೆಲವು ಬೃಹತ್ ರೈಲು ಯೋಜನೆಗಳು ನಡೀತಾ ಇವೆ. ಇದೇ ಸಮಯದಲ್ಲಿ ಹಾಸನ ಮತ್ತು ಮಂಗಳೂರು ನಡುವಿನ 247 ಕಿಲೋಮೀಟರ್ ರೈಲು ಮಾರ್ಗವನ್ನ ಬರೋಬ್ಬರಿ 8,300 ಕೋಟಿ ರೂಪಾಯಿ ವೆಚ್ಚದಲ್ಲಿ ಡಬಲ್ ಮಾಡೋ ಕೆಲಸ ನಡೀತಿದೆ. ಹಾಗೆಯೇ ಕೇರಳದ ಕಡೆಗಿನ ಶೋರ್ನೂರು ಮತ್ತು ಮಂಗಳೂರು ನಡುವೆ 3 ಮತ್ತು 4ನೇ ಲೈನ್ ನಿರ್ಮಾಣದ ಬಗ್ಗೆಯೂ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಅಂದ್ರೆ ಇಡೀ ಕೋಸ್ಟಲ್ ರೀಜನ್ನ ಇನ್ಫ್ರಾಸ್ಟ್ರಕ್ಚರ್ ಲೆವೆಲ್ ಚೇಂಜ್ ಆಗ್ತಿದೆ. ಇದರಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಈ ಶೋರ್ನೂರು ಮಂಗಳೂರು ಲೈನ್ನಲ್ಲಿ ಭವಿಷ್ಯದಲ್ಲಿ ಗಂಟೆಗೆ 160 ಕಿಲೋಮೀಟರ್ ವೇಗದಲ್ಲಿ ಹೈ ಸ್ಪೀಡ್ ರೈಲ್ಗಳನ್ನು ಓಡಿಸೋಕೆ ಫೀಸಿಬಿಲಿಟಿ ರಿಪೋರ್ಟ್ ರೆಡಿ ಮಾಡ್ತಿದ್ದಾರೆ. ಜಸ್ಟ್ ಇಮ್ಯಾಜಿನ್ ಮಾಡಿ, 160 ಕಿಲೋಮೀಟರ್ ಸ್ಪೀಡ್ ಅಂದ್ರೆ ಕರಾವಳಿಯ ಕನೆಕ್ಟಿವಿಟಿ ಎಲ್ಲಿಗೂ ಹೋಗುತ್ತೆ. ಸೊ ಈ ಎಲ್ಲಾ ವಿಚಾರಗಳನ್ನ ಗಮನಿಸಿದಾಗ ನಮ್ಮ ಮುಂದೆ ಉಳಿಯೋದು ಒಂದೇ ಒಂದು ಬಹುಮುಖ್ಯವಾದ ಪ್ರಶ್ನೆ. 3,300 ಕೋಟಿ ರೂಪಾಯಿಗಳ ಈ ಭರ್ಜರಿ ಆರ್ಥಿಕ ಬೆಳವಣಿಗೆಯ ಕನಸು ಪಶ್ಚಿಮ ಘಟ್ಟಗಳ ಅತ್ಯಂತ ಸೂಕ್ಷ್ಮ ಪರಿಸರದ ಜೊತೆ ಹೇಗೆ ಬ್ಯಾಲೆನ್ಸ್ ಆಗತ್ತೆ? ಮುಂದೆ ನಮ್ಮ ಇಂಜಿನಿಯರ್ಗಳು ಈ ಸೂಕ್ಷ್ಮ ವಾಸ್ತವಗಳನ್ನ ಹೇಗೆ ನಿಭಾಯಿಸ್ತಾರೆ ಅನ್ನೋದನ್ನ ಕಾದು ನೋಡೋದೇ ನಿಜವಾದ ಕುತೂಹಲ. ಇದಿಷ್ಟು ಈ ಪ್ರಾಜೆಕ್ಟ್ನ ಬಗ್ಗೆ ಇದ್ದ ಮಾಹಿತಿ. ಮುಂದಿನ ಅಪ್ಡೇಟ್ಸ್ನೊಂದಿಗೆ ಮತ್ತೆ ಸಿಗೋಣ.